ಜಮಖಂಡಿ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭವು ಜೂನ್ 28ರಂದು. ಜಮಖಂಡಿ ಜೂನ್ 23. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭವು ಇದೇ ಜೂನ್ 28ರಂದು ಭಾನುವಾರ ಸಂಜೆ 6 ಗಂಟೆಗೆ ಜಮಖಂಡಿಯ ಶ್ರೀ ಬಸವ ಭವನದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದರು. ಈ ಕುರಿತು ಜಮಖಂಡಿಯ ವಿಜಯ್ ಸೌಹಾರ್ದ ಬ್ಯಾಂಕ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಸಮಾರಂಭದ ಮುಖ್ಯ ಅತಿಥಿ ಹಾಗೂ ಉದ್ಘಾಟಕರಾಗಿ ಖ್ಯಾತ ಉದ್ಯಮಿ ಡಾ ಮುರುಗೇಶ್ ಆರ್ ನಿರಾಣಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಅತಿಥಿಗಳಾಗಿ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾ ಮಲ್ಲಿಕಾರ್ಜುನ ಜಾಲಿ ಹಾಗೂ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಭಾಗವಹಿಸಲಿದ್ದಾರೆ. ಅಧಿಕಾರ ಹಸ್ತಾಂತರ ಅಧಿಕಾರಿಯಾಗಿ ಲಯನ್ ವಸಂತಕುಮಾರ ಶೆಟ್ಟಿ ಉಪಸ್ಥಿತರಿರಲಿದ್ದಾರೆ. 2026-27ನೇ ಸಾಲಿನ ಜಮಖಂಡಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಸಂಗಮೇಶ್ ಆರ್ ನಿರಾಣಿ, ಕಾರ್ಯದರ್ಶಿಯಾಗಿ ಲಯನ್ ಸಂಗಮೇಶ್ ಕೌಜಲಗಿ ಹಾಗೂ ಖಜಾಂಚಿಯಾಗಿ ಲಯನ್ ಚಿನ್ಮಯ ಪಿ ಜಿರಲಿ ಆಯ್ಕೆಯಾಗಿದ್ದಾರೆ. ಜಂಟಿ ಕಾರ್ಯದರ್ಶಿಯಾಗಿ ರಮೇಶ್ ದೇವರವನ, ಟೀಲ್ ಟ್ವಿಸ್ಟರ್ ಆಗಿ ಮಹಾದೇವ ಮಲಕಣ್ಣವರ, ಲಯನ್ ಟೀಮರ್ ಆಗಿ ವಿನೋದ ದೇಶಪಾಂಡಿ, ಪ್ರಥಮ ಉಪಾಧ್ಯಕ್ಷರಾಗಿ ಡಾ ವಿದ್ಯಾಧರ ಪಟ್ಟಾರ, ದ್ವಿತೀಯ ಉಪಾಧ್ಯಕ್ಷರಾಗಿ ನಿತಿನ್ ಹುಲ್ಯಾಳ್ಕರ್, ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಆಗಿ ಡಾ ಗೋಪಾಲಕೃಷ್ಣ ಹವಾಲ್ದಾರ್, ಕ್ಲಬ್ ವಿಸ್ತರಣಾ ಮತ್ತು ಸೇರ್ಪಡೆ ಚೇರ್ಪರ್ಸನ್ ಆಗಿ ಶ್ರೀಶೈಲ ಕಲ್ಯಾಣಿ, ಎಲ್ಸಿಐಎಫ್ ಕೋಆರ್ಡಿನೇಟರ್ ಆಗಿ ಎಚ್ಆರ್ ಮಹಾರೆಡ್ಡಿ, ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಆಗಿ ಡಾ ಆರ್ಎನ್ ಸೋನುವಾಲ್ಕರ್, ಕ್ಲಬ್ ಮಾರ್ಕೆಟಿಂಗ್ ಅಧಿಕಾರಿ ರಾಜಶೇಖರ ಅಕ್ಕಿ ಹಾಗೂ ಲೀಡರ್ಶಿಪ್ ಚೇರ್ಪರ್ಸನ್ ಆಗಿ ವಿಜಯ್ ಕಟಗಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕ ಮಂಡಳಿಗೆ ಬಸವರಾಜ ಕೊಣ್ಣೂರ, ಡಾ ಎಚ್ಜಿ ದಡ್ಡಿ, ಪ್ರಕಾಶ್ ಚೌರಡ್ಡಿ, ಅಪ್ಪಾಸಾಬ್ ಜನಗೂಡ, ಚಿದಾನಂದ ಚಟ್ಟರ್, ಸುನೀಲಾ ಎಸ್ ಮುರುಗೂಡ, ಲಕ್ಷ್ಮೀ ನಾಯಕ್, ಲತಾ ಎನ್ ಚಾಳಸಿ, ಸಿದ್ದಪ್ಪ ಕುಂಬಾರ, ಕಾಡಪ್ಪ ಜಿ ಮಾಳಿ, ಡಾ ವಿವೇಕ ಬಿರಾದಾರ, ಡಾ ಶ್ರೀಶೈಲ ತೀಲಿ, ಮಾಂತೀಶ ಮೂಡಲಗಿ ಹಾಗೂ ಡಾ ಕೃಷ್ಣ ಬಣ್ಣಡ ಆಯ್ಕೆಯಾಗಿದ್ದಾರೆ. ಕಳೆದ 57 ವರ್ಷಗಳಿಂದ ಜಮಖಂಡಿ ಲಯನ್ಸ್ ಸಂಸ್ಥೆಯು ಶಿಕ್ಷಕರ ದಿನಾಚರಣೆ, ಅಭಿಯಂತರರ ದಿನಾಚರಣೆ, ವೈದ್ಯರ ದಿನಾಚರಣೆ, ವಕೀಲರ ದಿನಾಚರಣೆ, ವನಮಹೋತ್ಸವ, ಪರಿಸರ ದಿನಾಚರಣೆ, ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ನೂತನ ಪದಾಧಿಕಾರಿಗಳ ಸೇವಾ ಅವಧಿಯಲ್ಲಿ ಮತ್ತಷ್ಟು ಜನಪರ ಯೋಜನೆಗಳನ್ನು ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಅದರಲ್ಲೂ ಗ್ರಾಮೀಣ ಭಾಗದ ರೈತರ ಮಕ್ಕಳ ಅನುಕೂಲಕ್ಕಾಗಿ ಸುಸಜ್ಜಿತ ಶಾಲೆಯನ್ನು ಆರಂಭಿಸುವ ಯೋಜನೆ ರೂಪಿಸಲಾಗಿದೆ. ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆದು 8ನೇ ತರಗತಿಯಿಂದ ಕಾಲೇಜು ಶಿಕ್ಷಣ ಪೂರ್ಣಗೊಳ್ಳುವವರೆಗೆ ಅವರ ವೆಚ್ಚವನ್ನು ಭರಿಸುವ ಮಹತ್ವಾಕಾಂಕ್ಷೆಯ ಜ್ಞಾನ ಸಂಜೀವಿನಿ ಯೋಜನೆಯನ್ನು ಎಂಆರ್ಎನ್ ಫೌಂಡೇಶನ್ ಸಹಯೋಗದಲ್ಲಿ ಜಾರಿಗೆ ತರಲಾಗುವುದು ಎಂದು ತಿಳಿಸಲಾಯಿತು. ಸಮಾಜದ ಅಗತ್ಯವಿರುವ ಜನರಿಗೆ ವಿವಿಧ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ಸಂಸ್ಥೆಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಮಖಂಡಿ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭದ ಅಧಿಕಾರ ಹಸ್ತಾಂತರ ಸಮಾರಂಭದ ಪೂರ್ವಭಾವಿ ಸಭೆ ಪ್ರೆಸ್ ಮೀಟ್ ಅನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ನೂತನ ಅಧ್ಯಕ್ಷರು ಹಾಗೂ ಇನ್ನು ನಿರ್ಗಮಿತ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ನಮ್ಮ ಲಯನ್ಸ್ ಸಂಸ್ಥೆ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅದಲ್ಲದೆ ನಾವು ಪತ್ರಕರ್ತರು ಹಾಗೂ ಡಿಜಿಟಲ್ ಮೀಡಿಯಾ ಅದರ ಪತ್ರಕರ್ತರು ಕೂಡ ಆಗಮಿಸಿದ್ರಿ. ತಮಗೆಲ್ಲರಿಗೂ ನಮ್ಮ ಲಯನ್ಸ್ ಸಂಸ್ಥೆ ಪರವಾಗಿ ಪದಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಮಾದಪ್ಪ ತಾನಪ್ಪೋಳ್ ಸರು ಮಾತಾಡಬೇಕಂತ ಆಶೀನರಾಗಿರ್ತಕ್ಕಂಥ ಹಿರಿಯ ಸದಸ್ಯರು ಡಾಕ್ಟರ್ ದಡ್ಡಿಯವರೇ, ಸಂಗಮೇಶ್ ನಿರಾಣಿಯವರೇ, ಸೋಮಣ್ಣವರೇ, ನಾಯಕರವರೇ, ಚೌರಡ್ಡಿಯವರೇ, ಚಿನ್ನಜಿಯವರೇ, ಮೇಗೂರವರೇ, ಅಕ್ಕಿಯವರೇ ಹಾಗೂ ನನ್ನ ಆತ್ಮೀಯ ಪತ್ರಕರ್ತ ಬಂಧುಗಳೇ, ನಮ್ಮ ಲಯನ್ಸ್ ಕ್ಲಬ್ಬಿನ ಲೈನಿಸ್ಟಿಕ್ ಇಯರ್ ಅಂತ ಅದು ಜುಲೈ 1ನೇ ತಾರೀಕು ಹಿಡ್ಕೊಂಡು ಜೂನ್ 30ನೇ ತಾರೀಕಿನವರೆಗೆ ಇರ್ತದೆ. ಆ ಪ್ರಕಾರವಾಗಿ ಕಳೆದ ವರ್ಷ 28ನೇ ತಾರೀಕಿಗೆ ನಾನು ಜಮಖಂಡಿಯ ಲಯನ್ಸ್ ಕ್ಲಬ್ದ ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸಿಕೊಂಡು ಸತತವಾಗಿ ಇಲ್ಲಿಯವರೆಗೆ ಬಿಡುವಿಲ್ಲದೆ ನಮ್ಮೆಲ್ಲ ಲಯನ್ಸ್ ಕ್ಲಬ್ಬದ ಸದಸ್ಯರ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಾವು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಸಮಾಜಕ್ಕೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೊಟ್ಟಿದ್ದೇವೆ. ಕಳೆದ ವರ್ಷದ ಪ್ರೆಸ್ ಮೀಟ್ ಒಳಗೆ ನಮ್ಮ ಪತ್ರಕರ್ತರು ನನಗೊಂದು ಪ್ರಶ್ನೆ ಕೇಳಿದರು, ನಿಮ್ಮ ಆದ್ಯತೆ ಎದಕ್ಕಿರ್ತದಂತ ಕೇಳಿದರು. ಎಷ್ಟು ಜನರಿಗೆ ನೆನಪದಲ್ಲಿ ಗೊತ್ತಿಲ್ಲ. ನಾನೊಬ್ಬ ಕೃಷಿಕನಾದ್ದರಿಂದ, ಕೃಷಿ ಕುಟುಂಬದಿಂದ ಬಂದವನಾದ್ದರಿಂದ ಕೃಷಿಗೆ ಆದ್ಯತೆ ಇರ್ತದಂತ ಹೇಳಿದ್ದೆ. ಆ ಪ್ರಕಾರವಾಗಿ
ನನ್ನ ಅಧಿಕಾರದ ಅವಧಿಯೊಳಗೆ ನಾನು ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಒಂದು ದೊಡ್ಡ ಕಾರ್ಯಕ್ರಮ ನನ್ನ ಹೊಲದೊಳಗೆ ದ್ರೋಣ ಮೂಲಕ ಔಷಧಿಯನ್ನು ಹೇಗೆ ಸಿಂಪರಣೆ ಮಾಡಬೇಕು, ನ್ಯಾನೋ ಯೂರಿಯಾ, ನ್ಯಾನೋ DAP ಇದರ ಬಳಕೆಯಿಂದ ರೈತರಿಗೆ ಆಗ್ತಕ್ಕಂಥ ಲಾಭಗಳೇನು ಮತ್ತು ಈ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಕಡಿಮೆ ಆಗಬೇಕು, ಇಂತಹ ಅನೇಕ ಕೃಷಿ ಚಟುವಟಿಕೆಗಳನ್ನು ನನ್ನ ಅವಧಿಯೊಳಗೆ ನಾನು ಮಾಡಿದ್ದೇನೆ. ಅದೇ ರೀತಿಯಾಗಿ ಮುಂದಿನ ಅವಧಿಯೊಳಗೆ, ಯಾಕಂತಂದ್ರೆ ಇನ್ನು ಮುಂದಿನ ಅವಧಿದು ಭಾಳಷ್ಟು ಮಹತ್ವದ, ಯಾಕಂತಂದ್ರೆ ನಮ್ಮ ಭಾಗದ ಒಬ್ಬ ಪ್ರಸಿದ್ಧ ಉದ್ಯಮಿಗಳಾದಂಥ ನಮ್ಮ ಶ್ರೀ ಸಂಗಮೇಶಣ್ಣ ನಿರಾಣಿಯವರು ಮುಂದಿನ ವರ್ಷ ಅಂದ್ರೆ ಇದು 28ಕ್ಕೆ ಪದಗ್ರಹಣ ಸಮಾರಂಭ ನಮ್ಮ ಬಸವನಗುಣದೊಳಗೆ ಅದ್ದೂರಿಯಾಗಿ ನೆರವೇರಲಿದೆ. ಅದಕ್ಕೆ ಅವರ ಅಣ್ಣಂದಿರಾದಂಥ ಮುರುಗೇಶ್ ನಿರಾಣಿಯವರು ಕೂಡ ಅತಿಥಿಗಳಾಗಿ ಬರಲಿದ್ದಾರೆ. ಮುಂದೆ ಅವರ ಅಧಿಕಾರಾವಧಿಯೊಳಗೆ ನಮ್ಮಲ್ಲಿ ಒಂದು ವಿಶೇಷ ಬದಲಾವಣೆ ಏನಂತಂದ್ರೆ, ನಮ್ಮಲ್ಲಿ ಚೌರಡ್ಡಿಯವರು DC ಆಗಿ ಆಯ್ಕೆಯಾಗಿದ್ದಾರೆ. ನಮ್ಮ ರೀಸನ್ ಚೇರ್ಪರ್ಸನ್ ಅಂತ ಇಡೀ ನಮ್ಮ ಒಂದು ಪ್ರಾದೇಶಿಕ ಪ್ರದೇಶ ಅಂತ ಬರ್ತದ, ಆ ಪ್ರದೇಶಕ್ಕೆ ಈ ಸಲ ನಮ್ಮವರೇ ಆದಂಥ ರಾಜೇಂದ್ರ ನಾಯ್ಕ್ ಅವರು RC ಅಂದ್ರೆ ರೀಸನ್ ಚೇರ್ಪರ್ಸನ್ ಅಂತ ತಿಳ್ಕೊಂಡು ಈ ವರ್ಷ ಆಯ್ಕೆಯಾಗಿದ್ದಾರೆ. ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ನಮ್ದೇನು ಒಂದು ಡಿಸ್ಟಿಕ್ ಬರ್ತದ 317 317B ಅಂತ ಒಂದು ಡಿಸ್ಟಿಕ್ ಬರ್ತದ. ಗೋವಾ ಮತ್ತು ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಿರ್ತದ, ಅದಕ್ಕೊಂದು ಡಿಸ್ಟಿಕ್ ಅಂತ ಮಾಡ್ತಾರ. ಇಡೀ ಜಿಲ್ಲೆಗೆ ನಮ್ಮ ಸೋನಾಲ್ಕರ್ ಡಾಕ್ಟರ್ ಅವರು ಜಾಯಿಂಟ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಕಾರ್ಯನಿರ್ವಹಿಸ್ತಾರೆ. ಮುಂದೆ ಈ ಸಲ ನಮ್ಮ ಸಂಗಮೇಶಣ್ಣ ನಿರಾಣಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ. ಮುಂದೆ ಸಂಗಮೇಶ್ ಕೌಜಲ್ಗೆ ಅವರು ಅಧಿಕಾರವಾದವಾಗ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಕಾರ್ಯದರ್ಶಿಗಳಾಗಿ ಈ ವರ್ಷ ಕಾರ್ಯನಿರ್ವಹಿಸ್ತಾರೆ. ಮತ್ತು ಕಳೆದ ವರ್ಷ ಅತಿ ಯಶಸ್ವಿಯಾಗಿ ಅಧ್ಯಕ್ಷ ಒಂದು ಪದವಿಯನ್ನು ನಿರ್ವಹಿಸಿದಂಥ ನಮ್ಮ ಚಿನ್ಮಯ್ ಜಿಲ್ಲೆಯವರು ಈ ಸಲ ಖಜಾಂಚಿಗಳಾಗಿ ಹಾಕಿದ್ದಾರೆ. ಹಿಂಗೆ ನಮ್ಮ ಈ ಸಲದ ಒಂದು ಟೀಮ್ ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ. ಎಲ್ಲ ಒಂದು ಪದಾಧಿಕಾರಿಗಳಿಗೆ ಒಳ್ಳೆಯದಾಗಲಿ. ನಮ್ಮ ಸಹಕಾರ, ನಮ್ಮ ಲಯನ್ಸ್ ಕ್ಲಬ್ಬದ ಸಹಕಾರ, ದಡ್ಡಿಯವರಂತೂ ಈ ಲಯನ್ಸ್ ಕ್ಲಬ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅತಿ ಮುಖ್ಯ ಕಾರಣ ಕಾರ್ಯಕರ್ತರು ಅಂತಂದ್ರೆ ಡಾಕ್ಟರ್ ದಡ್ಡಿಯವರಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ 26-27ನೇ ಸಾಲಿನ ಈ ಒಂದು ಅವಧಿ ನಮ್ಮ ಸಂಗಮೇಶಣ್ಣ ನಿರಾಣಿಯವರ ನೇತೃತ್ವದೊಳಗೆ ಅತಿ ಯಶಸ್ವಿ ಆಗಲಿ, ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ತಿಳ್ಕೊಂಡ ಇನ್ನೊಮ್ಮೆ ತಮ್ಮೆಲ್ಲರನ್ನ ಈ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಅಧಿಕಾರ ಪದಗ್ರಹಣ ಕಾರ್ಯಕ್ರಮದ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾ ಗೋಷ್ಠಿಯಲ್ಲಿ 2026-27ನೇ ಸಾಲಿನಲ್ಲಿ ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ನಾವು ಸದುಪಯೋಗಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ನಾವು ಪ್ರತಿ ವರ್ಷದಂತೆ ಲಯನ್ಸ್ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತಾ ಬಂದಿದ್ದೀವಿ. ಪ್ರಮುಖವಾಗಿ ಅಂಧರಿಗೆ ದೃಷ್ಟಿ ಕೊಡುವಂತಹ ಕೆಲಸ ಅಂದರೆ ನಮ್ಮ ಲಯನ್ಸ್ ಸಂಸ್ಥೆಯ ಪ್ರಮುಖ ಉದ್ದೇಶ ನೇತ್ರ ಚಿಕಿತ್ಸೆ ಮತ್ತು ಚೈಲ್ಡ್ಹುಡ್ ಕ್ಯಾನ್ಸರ್, ಚಿಕ್ಕ ಮಕ್ಕಳ ಕ್ಯಾನ್ಸರ್ ಮತ್ತು ರೋಡ್ ಸೇಫ್ಟಿ ಕಾರ್ಯಕ್ರಮ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಪರಿಸರ ಬಗ್ಗೆ ಮತ್ತು ಆರೋಗ್ಯದ ಕುರಿತು, ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಲಯನ್ಸ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಕೆಳಮಟ್ಟದಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಅದೇ ರೀತಿಯಾಗಿ ನಾವು ಈ ವರ್ಷ ನಮ್ಮ ಅಧ್ಯಕ್ಷರು ಶಾಲೆಗಳಲ್ಲಿ ಬಡ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಪ್ರಮುಖ ಒಂದು ಕಾರ್ಯಕ್ರಮ ನಮ್ಮದು ಈ ವರ್ಷ ಹಮ್ಮಿಕೊಳ್ಳಲಾಗಿದೆ.
ಶೈಕ್ಷಣಿಕ ಅಂತಂದರೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಆರ್ಥಿಕವಾಗಿ ಮತ್ತು ಅವರು ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಆಧರಿಸಿ ಯಾರು ಮೆರಿಟ್ನಲ್ಲಿ ಇರ್ತಾರೆ ಅವರಿಗೆ ಮುಂದಿನ ವ್ಯಾಸಂಗಕ್ಕಾಗಿ ದುಡ್ಡಿನ ಕೊರತೆ ಅಥವಾ ಬಡವರು ಇದ್ರಂದ್ರೆ ಅಂಥವ್ರನ್ನ ನಮ್ಮ ಲಯನ್ಸ್ ಸಂಸ್ಥೆ ವತಿಯಿಂದ ದತ್ತು ತೆಗೆದುಕೊಂಡು ಅವರಿಗೆ ಫೀ ವಸತಿ ಅಂದರೆ ಹಾಸ್ಟೆಲ್ನಿದ್ದ ಹಾಸ್ಟೆಲ್ ಅಥವಾ ಡ್ರೆಸ್ಸು ಬೂಟು ಆಮೇಲೆ ಬ್ಯಾಗು ಟ್ಯೂಷನ್ ಒಂದು ವೇಳೆ ಹೊರಗಡೆ ಟ್ಯೂಷನ್ಗೆ ಹೋಗ್ತಿದ್ರಂದ್ರೆ ಟ್ಯೂಷನ್ ಬರೆಸುವಂಥದ್ದು ಕೂಡ ಈ ವರ್ಷ ನಮ್ಮ ಲಯನ್ಸ್ ಸಂಸ್ಥೆ ಮಾಡಲಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಇನ್ನು ಪರಿಸರ ಕುರಿತು ಅಂತಂದರೆ ನಾವು ಒಂದು ಗ್ರಾಮ ಅಥವಾ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗಿಡ ಮರಗಳನ್ನು ಈಗಾಗಲೇ ರೋಡ್ ಅಗಲೀಕರಣದಲ್ಲಿ ಗಿಡ ಮರಗಳನ್ನು ಕಡಿಯಲಾಗಿದೆಯೋ ಅಂಥ ವ್ಯವಸ್ಥೆಗಳನ್ನು ನಾವು ನಗರಸಭೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅರಣ್ಯ ಇಲಾಖೆಯಿಂದ ಪರವಾನಗಿ ತೆಗೆದುಕೊಂಡು ಅವರ ಸಹಯೋಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಕೂಡ ಈ ವರ್ಷ ಪ್ರಮುಖವಾಗಿ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಅದೇ ರೀತಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಂದರೆ IAS KAS ಮತ್ತು ಇಂಥ ಪ್ರಮುಖ ಹುದ್ದೆಗೆ ಹೋಗುವ ಸಲುವಾಗಿ ಅವರಿಗೆ ಕಾರ್ಯಕ್ರಮದ ಉದ್ದೇಶಿಸಿ ಅವರಿಗೆ ತರಬೇತಿ ಕಾರ್ಯಾಗಾರಗಳನ್ನು ಕೂಡ ಮಾಡಲು ಬಯಸುತ್ತೇವೆ. ಹೀಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರೇ ಹೇಳಿದ್ರೆ ಅದಕ್ಕೆ ಒಂದು ಮಹತ್ವ ಬರ್ತದೆ. ಹೀಗಾಗಿ ಮುಂದಿನ ವಿಷಯಗಳನ್ನು ನಾವು ಅಧ್ಯಕ್ಷರಿಗೆ ಹೇಳ್ತಾ ಅಂತೇಳಿ ಧನ್ಯವಾದಗಳು ಭಾವಿ ಕಾರ್ಯದರ್ಶಿ ಸಂಕೇಶ್ ಕೌಜಲ್ಗಿ ಅವರಿಗೆ. ಈಗ ನೂತನ ಭಾವಿ ಅಧ್ಯಕ್ಷರು ಹಾಗೂ ನಿರಾಣಿ ಉದ್ಯಮ ಸಮೂಹದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಸಂದೇಶ್ ನಿರಾಣಿ ಅವರು ಈ ಸಭೆ ಕುರಿತು ಮಾತಾಡಬೇಕು. ಲಯನ್ಸ್ ಕ್ಲಬ್ನ ಸದಸ್ಯರು, ಲಯನ್ಸ್ ಕ್ಲಬ್ಬಿನ ಎಲ್ಲ ಆಗುಹೋಗುಗಳ ಬೆನ್ನೆಲುಬಾಗಿರ್ತಕ್ಕಂಥ ಬೆದ್ದಿಯವರೇ, ಇದೀಗ ತಾನೇ ಮಾತನಾಡಿರ್ತಕ್ಕಂಥ ಮತ್ತು ಪ್ರಸ್ತುತ ಅಧ್ಯಕ್ಷರಾಗಿ 200ಕ್ಕಿಂತ ಹೆಚ್ಚು ಕಾರ್ಯಕ್ರಮವನ್ನು ನೀಡಿ ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದಾನಪುರ ಸರ್, ಜಮಖಂಡಿಯ ಲಯನ್ಸ್ ಕ್ಲಬ್ದ ಆತ್ಮ ಅನ್ಬೋದು. ಜಮಖಂಡಿಯಿಂದ ನಮ್ಮ ಡಿಸ್ಟಿಕ್ ಲಯನ್ಸ್ ಕ್ಲಬ್ಬಿಗಿನ ಒಂದು ಪ್ರಮುಖ ಸೇತುವೆಯಾಗಿ ಆ ಸೇವೆಯನ್ನು ಜಮಖಂಡಿಗೆ ಒದಗಿಸಿಕೊಡಲು ಮುಖ್ಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸೋನಾಲ್ಕರ್ ಸರ್ ಅವರೇ, ಆತ್ಮೀಯರು ಸಹೋದರಾಗಿರ್ತಕ್ಕಂಥ ಲಯನ್ಸ್ ಕ್ಲಬ್ಬಿನ ಮತ್ತೊಬ್ಬರು ಅವರು ಸೋನಾಲ್ಕರ್ ಸರ್ ಜೊತೆ ಹೆಗ್ಲಿಗೆ ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ನಾಯ್ಕ ವಕೀಲರವರೇ, ಅವ್ರ ಜೊತೆ ಮತ್ತೊಬ್ಬರು ಇಷ್ಟೇ ಗಟ್ಟಿಯಾಗಿ ಲಯನ್ಸ್ ಕ್ಲಬ್ಬನ್ನು ಬೆಳೆಸಿರ್ತಕ್ಕಂಥ ಚೌಗಡಿ ಸರ್ ಅವರೇ, ಹಿಂದೆ ಅಧ್ಯಕ್ಷರಾಗಿ ಯಶಸ್ವಿಯನ್ನಾಗಿ ಲಯನ್ಸ್ ಕ್ಲಬ್ಬನ್ನು ಮುಂದುವರಿಸಿರ್ತಕ್ಕಂಥವ್ರು, ಈಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಹೋದರ ಸಂದೇಶ್ ಕೌಜಲ್ಗಿ ಅವರೇ, 50ನೇ ಲಯನ್ಸ್ ಕ್ಲಬ್ಬಿನ ಯಶಸ್ವಿ ಕಾರ್ಯಕ್ರಮವನ್ನು ನೀಡಿ ಹೈಯೆಸ್ಟು ಲಯನ್ಸ್ ಅವಾರ್ಡ್ಗಳನ್ನು ತಗೊಂಡು ಯಶಸ್ವಿ ಅಧ್ಯಕ್ಷರಾಗಿ ಈಗ ಖಜಾಂಚಿಯಾಗಿರ್ತಕ್ಕಂಥ ಚಿನ್ಮಯನ ಜಿರ್ಲಿ ಅವರೇ, ಸ್ನೇಹಿತ ಲಯನ್ಸ್ ಕ್ಲಬ್ನ ಹಿಂದಿನ ಅಧ್ಯಕ್ಷರು, ಕಾಯಂ ಕಾರ್ಯದರ್ಶಿ ಥರ ವರ್ಕ್ ಮಾಡಿರ್ತಕ್ಕಂಥ ಪ್ರವೀಣ್ ಮೈಗೂರ್ ಅವರೇ, ಲಯನ್ಸ್ ಕ್ಲಬ್ಬಿನ ಮತ್ತೊಬ್ಬ ಕಟ್ಟಾಳು ರಾಜಶೇಖರ್ ಅಕ್ಕಿ ಅವರೇ, ಜಮಖಂಡಿ ಪತ್ರಕರ್ತ ನೋಡಿದ್ರೆ ಒಂದು ಖುಷಿ ಆಕೈತಿ. ಸಾಹಿತ್ಯ ಬಳಗ ಎಲ್ಲ ಇಪ್ಪ ಬಾಲ್ಕೋಟ್ ಜಿಲ್ಲಾದಾಗಂದ್ರೆ ಜಮಖಂಡಿಗೆ ಅದು. ನಾ ಜಿಲ್ಲೆಯೊಳಗೆ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ತೀನಿ, 4-5 ಮಂದಿ ಬಂದ್ರೆ ದೊಡ್ಡ ಸಂಖ್ಯೆ ಆಗ್ತದೆ. ಜಮಖಂಡಿ ಒಳಗೆ ದೊಡ್ಡ ಸಂಖ್ಯೆ ಅದಾರ ಮತ್ತು ಒಟ್ಟು ಸಾಹಿತ್ಯಗಳದ ಅನ್ನೋದು ನಮ್ಮ ಜಮಖಂಡಿ ಹೆಮ್ಮೆ ಅಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆತ್ಮೀಯ ಎಲ್ಲ ಜಮಖಂಡಿಯ ಪತ್ರಿಕಾ ಬಂಧುಗಳು, ಭಾಳ ವರ್ಷ ಆಗಿತ್ತು ನಿಮ್ಮ ಜೋಡಿ ಪ್ರೆಸ್ ಮೀಟ್ ನೀಡಲಾರ್ದ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಲಯನ್ಸ್ ಕ್ಲಬ್ಬಿನ ಹಿರಿಯರನ್ನ ವಂದಿಸ್ತೀನಿ. ನಮ್ಮ ಸೋನಾಲ್ಕರ್ ಸರ್, ಚೌರೇಡ್ ಸರ್, ನಾಯ್ಕ ವಕೀಲ್ ಹೇಳಿದ್ರು ನೀವು ಈ ಸಲ ಅಧ್ಯಕ್ಷ ಆಗಬೇಕಂದ್ರೆ ಅಂತಂದು. ಇಲ್ಲಿ ಸರ ನಾ ಬಿಟ್ಟೀನಿ ಅಂತ ಹೇಳಿದ್ರು ಕೇಳಲಿಲ್ಲ. ಅವರ ಒಂದು ಇಚ್ಛೆ ಮೇರೆಗೆ ಇವತ್ತು ಜಮಖಂಡಿ ಮಾತು ಕರ್ಕೊಂಡು ಬಂದಾರ, ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಆತ್ಮೀಯರೇ, ಲಯನ್ಸ್ ಕ್ಲಬ್ಬು ನಮ್ಗೆ ಗೊತ್ತಿರುವಂಗೆ ವಿಶ್ವವ್ಯಾಪ್ತಿಯಾಗಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ 57 ವರ್ಷಗಳ ಕಾಲ ಜಮಖಂಡಿಯಲ್ಲಿ ಸತತವಾಗಿ ವರ್ಷದಿಂದ ವರ್ಷಕ್ಕೆ ಅಚ್ಚುಕಟ್ಟಾಗಿ ಹೆಚ್ಚು ಪ್ರಮಾಣದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ಕ್ಲಬ್ಬು ಜಮಖಂಡಿ ಕ್ಲಬ್. ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಇಂಡಿಯಾದಲ್ಲೇ ಅತಿ ಯಶಸ್ವಿ ಕ್ಲಬ್ ಒಳಗೆ ಜಮಖಂಡಿ ಕ್ಲಬ್ ಒಂದಂದ್ರೂ ತಪ್ಪಾಗಲಾರದು. 57 ವರ್ಷಗಳ ಕಾಲ
ನಮ್ಮ ಹಿರಿಯರು ನಿರಂತರವಾಗಿ ನಡ್ಕೊಂಡು ಬಂದಾರ. ಒಕ್ಕಟ್ಟದ ಹೈಯೆಸ್ಟ್ ಜನ ಡಿಸ್ಟಿಕ್ಕಿಗೆ ಇಲೆಕ್ಟ್ ಆದವ್ರು ಯಾವ ಕ್ಲಬ್ನವ್ರು ಅಂದ್ರೆ ಜಮಖಂಡಿ ಅವರು. ಹೈಯೆಸ್ಟ್ ಅವಾರ್ಡ್ ಬರೋದು ಯಾವ ಕ್ಲಬ್ಬಿಗೆ ಅಂದ್ರೆ ಅದು ಜಮಖಂಡಿಗೆ. ಅದು ನಮ್ಮೆಲ್ಲರದ ಹೆಮ್ಮೆ ವಿಷಯ. ಸೇವೆ ಒಳಗೆ ತ್ಯಾಗ ಒಳಗೆ ನಮ್ಮ ಜಮಖಂಡಿ, ಬನಟ್ಟಿ, ಮುದೋಳ್, ಬಿಳಿಗಿ ನಮ್ಮ ಸಬ್ ಡಿವಿಷನ್ ಏನದಲ್ಲ ಎಲ್ಲದ್ರಾಗ ಮುಂದಿದೆ. ಇಲ್ಲಿ ಲೈನ್ ಸಂಸ್ಥೆ ಇರ್ಬೋದು, ರೋಟರಿ ಸಂಸ್ಥೆ ಇರ್ಬೋದು, ನಿರಾಣಿ ಫೌಂಡೇಶನ್ ಥರ ವರ್ಕ್ ಇರ್ಬೋದು, ಜಾತ್ರೆಯಲ್ಲಿ ದಾನ ಧರ್ಮ ಮಾಡುವಂಥದ್ದು ಇರ್ಬೋದು, ಸಾಮೂಹಿಕವಾಗಿ ಮಾಡುವಂಥದ್ದು ಇರ್ಬೋದು, ಗುಡಿ ಗುಂಡಾರಗಳನ್ನು ಕಟ್ಸುವಂಥದ್ದು ಇರ್ಬೋದು. ನಾವು ಹೆಮ್ಮೆ ಪಡುವಂಥದ್ದು ಏನಂದರೆ ಇಡೀ ಕರ್ನಾಟಕದಲ್ಲಿ ಜಮಖಂಡಿ ಸಬ್ ಡಿವಿಷನ್ ತನ್ನದೇ ಆದಂಥ ಹೆಸರಿದೆ ಸೇವೆ ಮತ್ತು ತ್ಯಾಗದೊಳಗೆ. ಅಂಥ ತ್ಯಾಗದ ಸಂಸ್ಥೆ ಲಯನ್ಸ್ ಕ್ಲಬ್ಬು ಮತ್ತು ರೋಟರಿ ಕ್ಲಬ್ಬು ಯಾವಾಗೂ ಜಮಖಂಡಿಗೆ ಅವಾರ್ಡ್ ತೊಗೊಂಡು ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕದ. ಲಯನ್ಸ್ ಕ್ಲಬ್ಬಿನ 6 ಮುಖ್ಯ ಧ್ಯೇಯ ಅದಾವ. 6 ಮುಖ್ಯ ಧ್ಯೇಯ ಇಟ್ಕೊಂಡು ನಾವು ಫಸ್ಟ್ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅದು ಹಂಗರ್ ಪ್ರೊವಿಷನ್ ಮಾಡುವಂಥದ್ದು ಇರ್ಬೋದು, ಐ ಡೊನೇಷನ್ ಇರ್ಬೋದು, ಐ ಕ್ಯಾಂಪ್ ಮಾಡುವಂಥದ್ದು ಇರ್ಬೋದು, ಆರೋಗ್ಯ ಸೇವೆ ಮಾಡುವಂಥದ್ದು ಇರ್ಬೋದು, ಎನ್ವೈರ್ಮೆಂಟಲ್ ಕನ್ಸರ್ನ್ ಇರ್ಬೋದು, ರೋಡ್ ಸೇಫ್ಟಿ ಇರ್ಬೋದು. ದೇಶಕ್ಕೆ ಬೇಕಾಗಿರ್ತಕ್ಕಂಥ 6 ಪ್ರಮುಖ ವಿಷನ್ಗಳನ್ನು ಇಟ್ಕೊಂಡು ದೇಶವ್ಯಾಪ್ತಿ ಲಯನ್ಸ್ ಕ್ಲಬ್ ಕೆಲಸ ಮಾಡ್ತಾ ಇದೆ. ಆ 6 ವಿಷನ್ಗಳನ್ನು ನಾವು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಲಕ್ಕಿಲಿ ಏನಾಗಿತ್ತು ಅಂದ್ರೆ ನಮ್ಮ ಬೋರ್ಡಲ್ಲಿ ಎಲ್ಲರೂ ಡಿಸ್ಟಿಕ್ದಲ್ಲಿ ಇದ್ದಂಥವ್ರೆ ಸೀನಿಯರ್ ಅದಾರ ಅಡ್ವೈಸ್ ಮಾಡಲಿಕ್ಕೆ. ಮತ್ತು ಎಲ್ಲ ಆ್ಯಕ್ಟಿವ್ ಡೈರೆಕ್ಟರ್ ನಮ್ಮ ಬೋರ್ಡ್ ಹೆಂಗೆ ಕೊಡಿದೆ ಅಂತಂದ್ರೆ ದಡ್ಡಿ ಸರ್ ನಮ್ಗೊಂದು ಸೆಲೆಕ್ಟ್ ಮಾಡಿಕೊಟ್ರೆ ಹಿಂದೆ ಎಷ್ಟು ಅಧ್ಯಕ್ಷರಿದಾರ ಅವ್ರ ಒಟ್ಟರು ನಮ್ಮ ಬೋರ್ಡ್ನಾಗ ಅದು ಯಶಸ್ವಿಯಾಗಿ ಮಾಡಿದ ಅಂತಂದ್ರೆ ಪರಿಪೂರ್ಣವಾಗಿರುತ್ತೆ. ಕಾಡುವನ್ನ ಮಾಡಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ಪರಿಪೂರ್ಣವಾಗಿರ್ತಕ್ಕಂಥ ಬೋರ್ಡು ಈ ವರ್ಷಕ್ಕದ. ಆ ಬೋರ್ಡಲ್ಲಿ ಆ್ಯಕ್ಟಿವ್ ಇದ್ದಂಥ ಟ್ರೆಜರರು, ಸೆಕ್ರೆಟ್ರಿ ಅದಾರ. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ನಮ್ಮ ಹಿರಿಯರು ಒಬ್ಬರಿಗಿಂತ ಒಬ್ಬರು ಅತಿ ಸೇವೆ ಮಾಡಿ ಹೆಸರು ಮಾಡಿದಂಥವ್ರು, ಡಿಸ್ಟಿಕಲ್ಲಿ ಕೆಲಸ ಮಾಡಿದಂಥವ್ರು ಈ ಬೋರ್ಡಲ್ಲಿ ಇದ್ದಾರೆ. ಹೀಗಾಗಿ ಪರಿಪೂರ್ಣವಾಗಿರುವ ಟೀಮ್ ಇರೋದ್ರಿಂದ ನಾವು 6 ವಿಷನ್ಗೆ ಒಬ್ಬೊಬ್ಬರು ಹಿಂದಿನ ಅಧ್ಯಕ್ಷರ ಚೇರ್ಪರ್ಸನ್ ಆಗಿ 6 ವಿಷನನ್ನು ಯಶಸ್ವಿಯಾಗಿ ಮಾಡಿ ಈ ಗೋವಾ ಡಿಸ್ಟಿಕ್ಕಿಗೆ ನಾವು ಫಸ್ಟ್ ಬರುವಂಥ ವಿಶ್ವಾಸ ನಮ್ಮಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ 6 ಡಿವಿಷನ್ ವರ್ಕ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಜಮಖಂಡಿ ಅವರಂದ್ರೆ ಯಾವಾಗೂ ವಿಶೇಷ ಇರ್ತಾರೆ. ಹೆಚ್ಚಿನ ಕೆಲಸ ಕಾರ್ಯ ಜಮಖಂಡಿಯಲ್ಲಿ ನಡೀತಾವೆ. ಆ ದೃಷ್ಟಿ ಇಟ್ಕೊಂಡು ನಮ್ಮ ಹಿರಿಯರು ಸಲಹೆ ಕೊಟ್ಟಂತೆ ಉಳಿದ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಲೈನ್ಸ್ ಮೆಂಬರು ಒಗ್ಗಟ್ಟಾಗಿ ಮಾಡಿ ಈ ಡಿವಿಷನ್ಗೆ ಹೆಸರು ತರುವಂಥ ಕೆಲಸ ಮಾಡ್ತೀವಿ. ಈ 6 ವಿಷನ್ ಜೊತೆಗೆ ನಾವು ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡ್ತೀವಿ. 7 ತಿಂಗಳು ಅವ್ರ ಡಿಗ್ರಿವರೆಗೆ 10 ವರ್ಷಗಳ ಕಾಲ ಶೈಕ್ಷಣಿಕ ಸಪೋರ್ಟ್ ಮಾಡುವಂಥ ವಿದ್ಯಾ ಸಂಜೀವಿನಿ ಅಡಿಯಲ್ಲಿ ಪ್ರತಿ ವರ್ಷ 100 ಹುಡುಗರನ್ನು ನಾವು ನಿರಾಣಿ ಫೌಂಡೇಶನ್ ಸೇವೆ ಒಳಗೆ ಅಡಾಪ್ಷನ್ ಮಾಡ್ತೀವಿ. ಅವ್ರ ಮೆರಿಟ್ ಕಮ್ ಪುವರ್ ಬೇಸಿಸ್ ಮ್ಯಾಗೆ ಅವ್ರು ತೊಗೊಂಡು ಅವ್ರು ಬರುವಂಥ ದಿನದಲ್ಲಿ ಅವ್ರು ಈಗಾಗಲೇ ಮೆರಿಟ್ ಇರ್ತಾರೆ, ಸ್ವಲ್ಪ ಪುಷ್ ಮಾಡಿದ್ರೆ ಅವ್ರು ಡಾಕ್ಟ್ರು, ಇಂಜಿನಿಯರು, IAS ಆಫೀಸರು, ರ್ಯಾಂಕ್ ಸ್ಟೂಡೆಂಟ್ ಆಗುವಂಥ ನಿಟ್ಟಿನೊಳಗೆ ಆ ಕೆಲಸವನ್ನು ಈ ಲಯನ್ಸ್ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳ ದತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಇದ್ರ ಜೋಡಿ ಇನ್ನಷ್ಟು ಆರೋಗ್ಯ ಯೋಜನೆಗಳನ್ನು, ಅನ್ನಮುಕ್ತ ಜಮಖಂಡಿಯನ್ನು ಮಾಡುವಂಥ ಯೋಜನೆ ನಮ್ಮ ಹಿರಿಯ ಸದಸ್ಯರಲ್ಲಿದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೆಲಸ ಮಾಡಾಕ್ತೀವಿ. 28ನೇ ತಾರೀಕಿನ ಬಸವಗೌಂಡಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಶೋಭೆ ತರಬೇಕು. ಕಾರ್ಯಕ್ರಮಕ್ಕೆ ಸಹೋದರ ಮುರುಗೇಶಣ್ಣ ನಿರಾಣಿ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಜಾಲಿ ಅವರು KLA ಮೆಡಿಕಲ್ ಡೈರೆಕ್ಟರ್ ಅದ. ಸಾಕಷ್ಟು ಜಮಖಂಡಿ, ಬಾಗಲಕೋಟೆ ಜಿಲ್ಲೆಯೊಳಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಹೆಲ್ತ್ ಕ್ಯಾಂಪನ್ನು ಮಾಡಿಕೊಟ್ಟಂಥವ್ರು. ಹಿರಿಯ ಸಾಹಿತಿಗಳವರು, ಸಕ್ಕರೆದಲ್ಲಿ ಸ್ಪೆಷಲೈಸೇಷನ್ ಮಾಡಿದಂಥವ್ರು, ರಾಮಕೃಷ್ಣ ಮಿಷನ್ನ ಬೆಲ್ಗಾಮ್ದ ಚೇರ್ಮನ್ರು, ಮೈಸೂರು ರಾಮಕೃಷ್ಣ ಕಾಲೇಜಿನ ವಿದ್ಯಾರ್ಥಿ ಪರಿಷತ್ತಿನ ಕಾಯಂ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಜಾಲಿ ಅವ್ರು ಬರ್ತಾರೆ. ಇನ್ನೊಬ್ಬರು ನಮ್ಮ ಬಾಗಲಕೋಟೆ ಜಿಲ್ಲೆಗೆ IRS ಆಫೀಸರ್ ಬಂದಾರ. ಅವ್ರು ಇದ್ದಿದ್ದು ನಾರ್ತ್ ಇಂಡಿಯಾದವರು. ಇಲ್ಲಿ ಬಂದ್ಮೇಲೆ ಕನ್ನಡ ಕಲಿತು ನಮ್ಮಷ್ಟು ಸರಾಗ ಕನ್ನಡ ಮಾತಾಡ್ತಾರೆ ಮತ್ತು ಅತಿ ಸಾಹಿತ್ಯದ ಭಾಳ ಬಡತನದಿಂದ ಬಂದು ಮೆರಿಟ್ ಬೇಸ್ ಮೇಲೆ IRS ಮಾಡಿಕೊಂಡು ಬಾಗಲಕೋಟೆಗೆ SP ಆಗಿ ಬಂದಾರ. ಅವರು ಬಡವರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿದ. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಕೂಡ ಅವ್ರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ವಸಂತ್ ಶೆಟ್ಟಿ ಅವರು ಮಂಗಳೂರಿನಿಂದ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಅತಿ ಹಿರಿಯ ಅಧಿಕಾರಿಗಳು, ಭಾಳಷ್ಟು ಪೊಸಿಷನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಸಂತ್ ಶೆಟ್ಟಿ ಅವರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬರತ್ತಾರೆ. ಜಮಖಂಡಿಯ ಇನ್ನೂ ಒಂದು 20 ಜನ ಪ್ರಮುಖರು ಹೊಸ ಸದಸ್ಯರಾಗಿ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಕತ್ತಾರೆ. ನಗರದ ಸರ್ಕಾರ ಅಧಿಕಾರಿಗಳು, ಶಾಲಾ ಕಾಲೇಜಿನ ಪ್ರೊಫೆಸರ್ಗಳು, ಬ್ಯಾಂಕಿನ ನಿರ್ದೇಶಕ ಮಂಡಳಿ, ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಮಂಡಳಿ,
ಜಮಖಂಡಿ ಎಲ್ಲ ನಗರದ ಪ್ರಮುಖರು ಅವತ್ತು ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ ಅಂತ ಹೇಳ್ತಾ ಬಂದಿದ್ದೀನಿ. ಮುಂಬರುವ ಸೇವಾ ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಂಥ ಭಾವಿ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈಗ ತಾವೇನಾದರೂ ಈ ಸಂಬಂಧವಾಗಿ ಪ್ರಶ್ನೆಯನ್ನು ಕೇಳೋರಿದ್ರೆ ಕೇಳ್ಬೋದು. ಇಲ್ಲಿ ತಮಗೊಂದು ಪ್ರೆಸ್ ನೋಟನ್ನು ಕೊಡಲಾಗ್ತದೆ, ಅದನ್ನು ತಾವು ನೋಡ್ಕೋಬೇಕು. ಅದರ ನಂತರ ತಾವು ಪ್ರಶ್ನೆಗಳನ್ನು